ಶಬರಿಮಲೆಯಲ್ಲಿ ಮೊದಲ ಬಾರಿಗೆ ಹೋಗೋರ ಅನುಭವ ಬಹಳ ಸುಂದರವಾಗಿರುತ್ತೆ. ಪಂಪೆಯಿಂದ ನಡೆದುಕೊಂಡು ಹೋಗಬೇಕಾದ್ರೆ ಕಲ್ಲು ಮುಳ್ಳು ಕಾಲಿಕೆ ಮೆಟ್ಟು ಸ್ವಾಮಿಯೇ ಅಯ್ಯಪ್ಪ ಅಂತ ಘೋಷಣೆಗಳನ್ನು ಕೂಗ್ಕೊಂಡು ಹೋಗ್ತಾರೆ. ಶಬರೀಶ್ ಅವರೇ, 6 ತಿಂಗಳ ಮಗು ಆದಾಗಿನಿಂದಲೂ ನೀವು ಶಬರಿಮಲೆ ದರ್ಶನಕ್ಕೆ ಹೋಗ್ತಾ ಇದ್ದೀರಾ. ಆದರೆ ನಿಮಗೆ ನೆನಪಿರೋ ಯಾತ್ರೆ ಯಾವುದು? ಪುಟ್ಟ ಮಗುವಾಗಿದ್ದಾಗಲೂ ಹೋಗಿರ್ತೀರಿ, ಆದರೆ ಯಾವ ವಯಸ್ಸಿನಲ್ಲಿ ಅರ್ಥವಾಗ್ತಾ ಹೋಯ್ತು ಪಂಪೆಯಲ್ಲಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ, ಇಷ್ಟು ದೂರ ನಡ್ಕೊಂಡು ಹೋಗಬೇಕು, ಇವೆಲ್ಲ ಅರ್ಥ ಆಗಿದ್ದು ಹೇಗೆ, ಮತ್ತೆ ಅದರ ಅನುಭವ ಹೇಗಿತ್ತು? ಅಯ್ಯಪ್ಪ ಅನ್ನುವುದೇ ಒಂದು ನಿರಂತರ ಅನುಭವ. ಹೇಳಬೇಕು ಅಂದರೆ ಆ ದೇವರು ಬಂದು ಎಲ್ಲೋ ಒಂದು ಕಡೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಆ 18 ಮೆಟ್ಲು ಹತ್ತಿದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣುವುದೇ ತತ್ವಮಸಿ ಅಂತ, ಅಂದರೆ ನೀನೇ ಅಯ್ಯಪ್ಪ. ಸೊ ಅಲ್ಲಿ ಯಾವ ಜಾತಿ ಭೇದ ಇಲ್ಲದೆ ಆ ತತ್ವಮಸಿ ಒಳಗೆ ದಾಟಿ ಹೋದ ತಕ್ಷಣ ಅಯ್ಯಪ್ಪನ ಮೂರ್ತಿ ಸಿಗ್ತದೆ. ಸಣ್ಣ ಮಗುವಾಗಿಂದ ಅಯ್ಯಪ್ಪ ಮೂರ್ತಿಯನ್ನು ನೋಡ್ತಾ ಅದು ಹೇಗೆ ಒಳಗೆ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಯ್ಯಪ್ಪನ ವಿಗ್ರಹ ಈ ಚಿನ್ಮುದ್ರಾಸನದಲ್ಲಿ ಇರ್ತದೆ. ಈ ಬೆರಳು ನಮ್ಮ ಜೀವಾತ್ಮ ಅಂದ್ರೆ, ಇನ್ನೊಂದು ಬೆರಳು ಪರಮಾತ್ಮ ಅಂತ. ಸೊ ಅವ್ರು ಎರಡು ಹಿಡ್ಕೊಂಡು ಈ ತರ ನಮಗೆ ಆಶೀರ್ವಾದ ಮಾಡ್ಬೇಕಾದ್ರೆ ಚಿನ್ಮುದ್ರಾಸನದಲ್ಲಿ ಆ ಕಣ್ಣು ಎರಡು ಸಾಲಲ್ಲ ಅದನ್ನ ನೋಡಕ್ಕೆ. ಹಾಗೆ ಎಡಗೈ ಏನ್ ಮಾಡ್ತದೆ, ಎಡಗೈ ಬಂದ್ಬಿಟ್ಟು ಅಭಯ ಹಸ್ತ ಅಂತ ಈ ತರ ಕೈ ಇಟ್ಟಿರ್ತಾರೆ ಅವರು. ನಿನ್ನ ಏನೇ ಪ್ರಾಬ್ಲಮ್ ಇರಲಿ, ಮನೆಯಲ್ಲಿ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ನನ್ನ ಹತ್ರ ತಂದು ಬಿಟ್ಬಿಡು, ನೀನು ನಿಶ್ಚಿಂತೆಯಾಗಿ ವಾಪಸ್ ಹೋಗು, ನಾನು ಅದನ್ನ ನೋಡ್ಕೋತೀನಿ ಅಂತ. ಅದು ನಾನು ಕಣ್ಣಾರೆ ನೋಡಿ ನೋಡಿ ಅಯ್ಯಪ್ಪನ ಪವಾಡಗಳನ್ನು ನೋಡ್ತಾ ಬಂದೆ. ಹಾಗೆ ನಾನು ಹೇಳ್ದಂಗೆ ಒಂದ್ ಯಾವ್ದಾದ್ರು ಪವಾಡ ನಿಮ್ಮ ಜೀವನದಲ್ಲಿ ನಡೆದಿದೆಯಾ? ಅದನ್ನ ನಮ್ಮ ಜೊತೆ ನೀವು ಹಂಚ್ಕೊಳ್ಬಹುದಾ? ಯಾಕೆಂದ್ರೆ ಬಹಳಷ್ಟು ಜನ ಪವಾಡಗಳ ಬಗ್ಗೆ ಮಾತನಾಡ್ತಿರ್ತಾರೆ. ನೀವು ಹುಟ್ಟೋ ಸಂದರ್ಭದಲ್ಲಿನ ಪವಾಡ ನಿಮ್ಮ ತಂದೆ ಹೇಳಿದ್ದನ್ನ ನಮಗೆ ತಿಳಿಸ್ಕೊಟ್ರಿ. ಆದ್ರೆ ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದ ಅಂತ ಯಾವ್ದಾದ್ರು ಪವಾಡನ ನಮ್ಮ ಜೊತೆ ಹಂಚ್ಕೊಳ್ಬಹುದಾ? ಓ ಖಂಡಿತ. ನಾನು ಹುಟ್ಟೋದು ಬಗ್ಗೆ ಹೇಳಿದ್ದೆ. 3 ವರ್ಷದ ಕೆಳಗೆ ನಾನು ವಿದೇಶದಲ್ಲಿದ್ದಾಗ ನಮ್ಮ ತಂದೆ ನನ್ನ ಕರೆದ್ರು, ಬಾಯಲ್ಲಿ ಸ್ವಲ್ಪ ದಿವಸ ಇರು ಜೊತೆಗೆ ಅಂತ. ಅವರು ನಮ್ಮನ್ನ ಅಗಲಿ ಹೋಗಿ ಕೆಲವೇ ದಿವಸದಲ್ಲಿ ನಾನು ಅನ್ನಸಂದರ್ಪಣೆ ಮಾಡ್ತಾ ಇದ್ದೆ ದೇವಸ್ಥಾನದಲ್ಲಿ. ಆವಾಗ ನಮ್ಮ ಮನೆಯಿಂದ, ನಾವು ಮಾಲಿಗಾಪುರಂ ಅಂತೀವಿ, ಮಾಲೆ ಹಾಕಿದಾಗ ಮನೆಯವರು ಫೋನ್ ಮಾಡಿ ನೀವು ಅಲ್ಲೇ ಇದ್ಬಿಡಿ ಅಂದ್ರು. ನಾನು ಎಲ್ಲಾರು ಮನೆಯವರು ಸಿಟ್ಟಾದಂಗೆ ಏನೋ ಸಿಟ್ಟಾಗ್ಬಿಟ್ರೇನೋ ಇವ್ರು ಸ್ವಾಮೀಜಿಗಳು ಆದರೂ ಮನೆಗೆ ಬರಲ್ಲ ಅನ್ಕೊಂಡಿದ್ದಾರೆ ಅಂತ. ಯಾಕಮ್ಮ ಅಂದೆ. ನಮಗೆ ಒಬ್ಬ ಗಂಡು ಮಗು, ಅವನಿಗೆ 12-13 ವರ್ಷ ಆಗಿತ್ತು ಅವಾಗ. ಅವ್ರು ಹೇಳಿದ್ರು, ಈಗ ಡಾಕ್ಟರ್ ಹೇಳಿದ್ರು ನಿಮ್ಗೆ 2ನೇ ಮಗು ಆಗಲ್ಲ ಅಂತ. ಆದ್ರೆ ಆ ಡಾಕ್ಟರ್ ಹೇಳಿದಕ್ಕೂ ವಿರುದ್ಧವಾಗಿ ಅದಕ್ಕಿಂತ ಮೇಲೆ ನಮಗೆ ಇನ್ನೊಂದು ಪುಟ್ಟ ಮಣಿಕಂಠ ಬಂದ. ಅವನು ಹುಟ್ಟಿದ್ ಯಾವತ್ತು ಅಂದ್ರೆ, ನಮ್ಮ ತಂದೆ ಯಾವತ್ತು ಹುಟ್ಟಿದ್ದೋ ಅದೇ ದಿವಸ ಅವನು ಹುಟ್ಟಿ ಬಂದಿದ್ದ. ಸೊ ಆ ಡಾಕ್ಟ್ರು ಇದನ್ನ ಮೆಡಿಕಲ್ ಮಿರಾಕಲ್ ಅಂತಿರೋ, ಸ್ಪಿರಿಚುವಲಿ ಬೌಂಡ್ ಅಂತಿರೋ, ಬಟ್ ನಮಗೆ ಇದಕ್ಕಿಂತ ದೊಡ್ಡ ಪವಾಡ ಬೇಡ. ಯಾಕಂದ್ರೆ ಸೈನ್ಸ್ ಅಲ್ಲಿ ಹೇಳಿದ್ದು ಆಗಲ್ಲ ಅಂತ. ಯಾವ್ದು ಆಗಲ್ಲ ಅಂದ್ರೂ ಅದು ಮತ್ತೆ ಬಂದು, ಅದು ಬರೋದು ಮಾತ್ರ ಅಲ್ಲ, ನಮ್ಮ ತಂದೆ ಹುಟ್ಟಿದಬ್ಬ ದಿವಸನೇ ಬಂದಿದ್ದು. ಇಟ್ಸ್ ಎ ಮಿರಾಕಲ್ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್. ನಮ್ಮಲ್ಲಿ ಅದನ್ನ ಮರೆಯಕ್ಕೆ ಆಗಲ್ಲ. ಈ ತರ ವರ್ಷ ನಡೀತಾ ಬಂದಿದೆ. ನಾನು ವಿದೇಶಕ್ಕೆ ಹೋಗ್ತೀನಿ ಅನ್ಕೊಂಡಿರ್ಲಿಲ್ಲ. ಅಯ್ಯಪ್ಪನ ಹತ್ರ ಒಂದ್ಸಲ ಕೇಳಿದೆ ಹೋಗ್ಬೋದಾ ಅಂತ. ಅದು ಎಲ್ಲಿಂದ ಅವರು ತಥಾಸ್ತು ಅಂದ್ರೋ, ಸುಮಾರು 32 ರಾಷ್ಟ್ರ ಸುತ್ತಿದ್ದೀನಿ. ಈ 32 ರಾಷ್ಟ್ರದಲ್ಲೂ ನಿನ್ನ ಹೆಸರೇನು ಅಂತ ಕೇಳಿದಾಗ ಶಬರೀಶ ಅಂತ ಹೇಳಲೇಬೇಕು. ಶಬರೀಶನ ಅರ್ಥ ಏನು ಅಂತ ಅವ್ರು ಕೇಳಿದಾಗ ಅಯ್ಯಪ್ಪನ ಪ್ರಚಾರ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಸೊ ಈ ತರ ಹಲವಾರು, ಎಲ್ಲರಲ್ಲೂ ಒಂದೊಂದು ಪವಾಡ ನಡೀತಾ ಇರ್ತದೆ. ಅದರಿಂದನೇ ಇವತ್ತು ಇಷ್ಟು ಕೋಟಿ ಸಂಖ್ಯೆಯಲ್ಲಿ ಅಯ್ಯಪ್ಪ ಭಕ್ತಾದಿಗಳು ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ನಾನು ಹೇಳಿದಾಗೆ ಅಯ್ಯಪ್ಪನ ಬೆರಳು ಹೀಗೆ ತಿರುಗಿಸಿದ್ರೆ 0. ನೀನು ಸೌಕಾರ ಆಗಿರು, ಬಡವ ಆಗಿರು, ಆದರೆ ಅದೆಲ್ಲ ಮರೆತು ನನ್ನ ಹತ್ರ ಬಂದಾಗ ಅಯ್ಯಪ್ಪ ಸ್ವಾಮಿಯಾಗಿ ಬಾ, ಅದು ಅಷ್ಟೇ ಅಂತ ಹೇಳಿ ನೀನ್ ಹತ್ರ ರಥ ಬರ್ತೀನಿ. ಶಬರೀಶ್ ಅವರೇ ಬರ್ತೀನಿ. ಒಂದು ಲೈವ್ ವಿಜುವಲ್ಸ್ ನಾವು ನೋಡ್ತಾ ಇದ್ದೀವಿ. ತಿರುವಾಭರಣ ದೇವಾಲಯಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಪಂದಳದಿಂದ ತಿರುವಾಭರಣ ತೆಗೆದುಕೊಂಡು ಬಂದು ಅದಕ್ಕೆ ಪೂಜೆ ನೆರವೇರಿಸಿ ಭಜನೆ ಮಾಡಿ ನಂತರ ಈಗ ತಿರುವಾಭರಣ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೂರು ಪೆಟ್ಟಿಗೆಗಳಲ್ಲಿ ಬಂದ ತಿರುವಾಭರಣ ಅಯ್ಯಪ್ಪನ ಅಲಂಕಾರಕ್ಕೆ ಸಿದ್ಧವಾಗಿದೆ. ಈ ಶಬರಿಪೀಠದವರೆಗೆ ಬರ್ತಾರೆ.
ಸೊ ಶಬರಿ ಪೀಠದಿಂದ ಇವರೆಲ್ಲ ಆ ಕಡೆಯಿಂದ ಹೊತ್ಕೊಂಡ್ ಬರ್ತಾರೆ ಆಭರಣ ತಿರುವಾಭರಣಗಳು ಶಬರಿ ಪೀಠದಿಂದ ಇವರು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬರೋಕ್ಕೋಸ್ಕರ ಹೋಗಿ ಈಗ ಶಬರಿ ಪೀಠದ ಹತ್ರ ನಿಲ್ತಿದ್ದಾರೆ. ಶಬರಿ ಪೀಠದಿಂದ ಮುಂದೆ ಈ ಕಡೆ ಕರ್ಕೊಂಡ್ಬರ್ತಾರೆ. ಅಂದರೆ ಸ್ವಾಗತ ಬಯಸಕ್ಕೆ ಈ ಅಧಿಕಾರಿಗಳೆಲ್ಲ ಹೋಗಿದ್ರು. ಈಗ ಅಲ್ಲಿಟ್ಟಿದ್ದಾರೆ, ಶಬರಿ ಪೀಠದ ಹತ್ರ ಇಟ್ಟಿದ್ದಾರೆ. ಅಲ್ಲಿಂದ ಪುನಃ ಶಬರಿ ಪೀಠ ಶರಂಗುತ್ತಿ ಆಲೆ ಆ ದಾರಿಯಲ್ಲಿ ಬಂದು ಸನ್ನಿಧಾನ ಸೇರುತ್ತೆ. ಇವಾಗ ಪಂದಳದಿಂದ ಶಬರಿ ಪೀಠಕ್ಕೆ ತೆಗೆದುಕೊಂಡು ಬರ್ತಾರೆ. ಹೌದು, ಅಂದ್ರೆ ಈಗ ಆಲ್ರೆಡಿ ಪಂಪ ಎಲ್ಲ ದಾಟಿ ಬಂದ್ಬಿಟ್ಟಿದ್ದಾರೆ. ಆಲ್ರೆಡಿ ಮೇಲ್ಗಡೆ ನೀಲಿಮಲೆ ಹತ್ತಿದ್ದಾರೆ. ನೀಲಿಮಲೆ ಹತ್ತಿ ಶಬರಿ ಪೀಠ ಅಂತಂದ್ರೆ ಶಬರಿಗೆ ಮೋಕ್ಷ ಕೊಟ್ಟಂತ ಜಾಗ ಅಂತ ಹೇಳ್ತಾರೆ. ಅವಳು 18 ಸುತ್ತನ್ನ ಹಾಕಿರ್ತಾಳೆ. ಸೊ ಆ ಒಂದು ಮೈ ಬೇಗ 18ನ ಮೆಟ್ಟಿಲಲ್ಲಿ ಕಟ್ಟಿರ್ತಾರೆ. ಅಂದ್ರೆ ಇದೆಲ್ಲ ಪುರಾಣದಲ್ಲಿ ಬರೋಂಥದ್ದು. ಈಗ ಶಬರಿ ಪೀಠದ ಹತ್ರ ಈ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರನ್ನ ಬರಮಾಡಿಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ ಅವ್ರನ್ನೆಲ್ಲ. ಅಂದ್ರೆ ಈಗ ಈ ಆಭರಣಗಳನ್ನ ಹಸ್ತಾಂತರಿಸ್ತಾರ ಅಥವಾ ಅವ್ರನ್ನ ಸ್ವಾಗತ ಮಾಡಿದ್ದಾರೆ, ಅಲ್ಲಿ ನಿಲ್ಲಿಸಿದ್ದಾರೆ. ಪುನಃ ಮತ್ತೆ ಅವ್ರ ಕಡೆ ಇದೆ ಮತ್ತೆ ತಗೊಂಡ್ಬಿಟ್ಟು ಬರ್ತಾರೆ. ಅಂದ್ರೆ ಯಾರು ಬಂದಿದ್ದಾರೋ ಆ ಅಧಿಕಾರಿಗಳೇ 3 ಆಭರಣ ಪೆಟ್ಟಿಗೆಗಳನ್ನ ಹೊತ್ಕೊಂಡು ಬರ್ತಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ಇನ್ನಷ್ಟು ಅದ್ಭುತವಾದ ಮಾಹಿತಿಗಳು ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಬಾನಂಗಳದಲ್ಲಿ ಸೂರ್ಯಾಸ್ತ ಆಗೋ ಸಮಯ ಇನ್ನು ಕೆಲವೇ ಹೊತ್ತಿನಲ್ಲಿ ಮಕರ ಜ್ಯೋತಿಯ ದರ್ಶನ ಆಗತ್ತೆ. ಅದರ ಲೈವ್ ವಿಜುವಲ್ಸ್ ಅನ್ನ, ಗರ್ಭಗುಡಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಎಲ್ಲ ಕಡೆ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇವೆ. ತಿರುವಾಭರಣ ಇರುವ ಪೆಟ್ಟಿಗೆಯ ಬೀಗ ತೆಗೀತಿದ್ದಾರೆ ಅಂತ ಅನ್ಸತ್ತೆ. ಬೀಗ ತೆಗಿತಿದ್ದಾರೋ ಅಥವಾ ಬೀಗ ತೆಗಿತಾ ಇದ್ದಾರೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈಗ ಇಲ್ಲಿಂದ ಗರ್ಭಗುಡಿಗೆ ತಿರುವಾಭರಣ ತೆಗೆದುಕೊಂಡು ಹೋಗ್ತಾರೆ. ಅಲಂಕಾರ ಮಾಡಿ ತಿರುವಾಭರಣ ಪೂಜೆ ಸಲ್ಲಿಸಲಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.